ವೀಕ್ಷಕರೇ ಸ್ವಾಗತ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಚಿ ಮಾತಾಡ್ತಾ ಇರೋದು. ಬಿಜೆಪಿ ಮತ್ತು ಜೆಡಿಎಸ್ ಬಾಂಧವ್ಯ ಯಾವ ರೀತಿ ಇತ್ತು ಅಂದ್ರೆ, ತಾಯಿ ಮಗನ ಪ್ರೀತಿ ಇರುತ್ತಲ್ಲ, ಆ ರೀತಿ ಪ್ರೀತಿಯನ್ನ ಬೆಸಕೊಂಡು ಏನು ಈ ಚುನಾವಣೆಯ ಸಂದರ್ಭಗಳಲ್ಲಿ ಒಂದಾಗಿದ್ರು, ಮೈತ್ರಿ ಕೂಟವನ್ನ ಏರ್ಪಡಿಸಿ ಸೊ ಇಬ್ರು ಕೂಡ ಬಹಳ ಬಾಂಧವ್ಯದಿಂದ ಬಂದಿರ್ತಕ್ಕಂಥ ಎರಡು ಪಕ್ಷಗಳು, ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷ, ಜೆಡಿಎಸ್ ಪಕ್ಷ. ಆದರೆ ಇವರಿಬ್ಬರ ಮಧ್ಯೆ ಬಿರು ಕುಟ್ಲಿಕ್ಕೆ ಕಾರಣ ಏನಾಯ್ತು? ಯಾಕೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಈಗ ಸದ್ಯದಲ್ಲಿ ಒಂಥರ ಆ ಕಡೆ ಒಂದು ಮುಖ ಈ ಕಡೆ ಒಂದು ಮುಖ ಮಾಡ್ತಾ ಇವೆ? ಸೊ ಇದರೆಲ್ಲದರ ಬಗ್ಗೆ ಚರ್ಚೆಯನ್ನ ನಿಮ್ಮ ಮುಂದೆ ನಾನು ಇಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಈಗ ವಿಚಾರವನ್ನು ನೋಡ್ತಾ ಹೋಗೋಣ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಈ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಅವರಿದ್ದಾರೆ. ಇವರು ಒಂದು ವೇದಿಕೆಯ ಮೇಲೆ ಒಂದು ಮಾತನ್ನ ಹೇಳ್ತಾರೆ. ಆ ಮಾತೇನು ಅಂತಂದ್ರೆ, ಮುಂಬರುವಂತಹ ಚುನಾವಣೆಯಲ್ಲಿ ಅಂದ್ರೆ 2028ರ ಚುನಾವಣೆ ಬರುತ್ತಲ್ಲ, ಆ ಟೈಮಿಂಗ್ನಲ್ಲಿ ಸ್ವಂತ ಭಾರತೀಯ ಜನತಾ ಪಾರ್ಟಿ 130ರಿಂದ 140 ಸೀಟ್ಗಳನ್ನ ತಕ್ಕೊಂಡು ಬರಬೇಕು ನನ್ನ ನಾಯಕತ್ವದಲ್ಲಿ, ಅಂದ್ರೆ BSY ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಹೇಳ್ತಕ್ಕಂಥದ್ದು. ಸೊ ಆ ಟೈಮಿಂಗ್ನಲ್ಲಿ ಬಂತು ನೋಡಿ JDS ಪಕ್ಷಕ್ಕೆ ಗೊತ್ತು. ಯಾಕಂದ್ರೆ JDS ಪಕ್ಷದ ಒಂದು ಯುವ ನಾಯಕನಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿಯವರ ಪ್ಲಾನಿಂಗ್ ಏನು, ನಿಖಿಲ್ ಕುಮಾರಸ್ವಾಮಿ ಯಾಕೆ ಯಾವ ರೀತಿಯಾದಂತಹ ತನ್ನದೇ ಆದಂತಹ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ, ಇದು ಕೂಡ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಟ್ಟಂತ ಯೋಚನೆ ಬಂದಿದ್ದು, ಹಾಗಾದ್ರೆ 2028ರ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಕೂಟವನ್ನ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಾ, ನಮ್ಮ ಮೈತ್ರಿಯನ್ನ ಬಿಟ್ಟುಕೊಡುತ್ತಾ ಹಾಗಾದ್ರೆ ಬಿಜೆಪಿ? ವಿಜಯೇಂದ್ರ ಲೆಕ್ಕಾಚಾರ ಏನು? ಇದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹತ್ತಿದತ್ತ ಒಂದು ಡವ ಶುರು ಅಂತಾರಲ್ಲ ಆತ. ಯಾಕಂದ್ರೆ 2028ರ ಚುನಾವಣೆಯಲ್ಲಿ ನನ್ನ ಸ್ವಂತ ಪಕ್ಷದಿಂದ 130-140 ಸೀಟ್ ಬರಬೇಕು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಮೈತ್ರಿ ಕೂಟವನ್ನ ಕ್ಯಾನ್ಸಲ್ ಮಾಡ್ಕೊಡ್ತಾರೆ ಅಂದ್ರೆ ನಮ್ಮ ಮೈತ್ರಿಯಿಂದ ಅವರು ದೂರ ಆಗ್ತಾರೆ ಅಂತ ಅರ್ಥ 2028ರ ಚುನಾವಣೆಯಲ್ಲಿ. ಇದು ನಿಖಿಲ್ ಕುಮಾರಸ್ವಾಮಿಗೆ ಬಂದಂತ ಒಂದು ಥಾಟ್. ಅದಾದ್ಮೇಲೆ ದೇವೇಗೌಡರು, ಅದಾದ್ಮೇಲೆ ಕುಮಾರಸ್ವಾಮಿ ಒಂದು ಬಂತಲ್ಲ ಒಬ್ಬರಿಗೆ ಗೊತ್ತಾದ್ರೆ ಒಂದು ಕುಟುಂಬದಲ್ಲಿ. ಸೊ ಅದೇ ತರ ಮುಂದುವರೆದಿರ್ತಕ್ಕಂಥದ್ದು. ಯಾವಾಗ ಭಾರತೀಯ ಜನತಾ ಪಾರ್ಟಿ 2028ರ ಚುನಾವಣೆಯಲ್ಲಿ ಮೈತ್ರಿಕೂಟವನ್ನ ತೆಗೆದು ಬಿಡುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೋ, ಆ ಟೈಮಿಂಗ್ನಲ್ಲಿ JDS ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಮತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೆ ದೇವೇಗೌಡರು ಇನ್ನಿತರು ಎಲ್ಲ ಕೂಡ JDS ಪಕ್ಷದಲ್ಲಿ ವೈಮನಸ್ಸನ್ನ ಮಾಡಿಕೊಂಡ್ರು, ನಮ್ಮನ್ನ ತೆಗಿತಾರೆ ಮುಂದೆ 2028ರ ಚುನಾವಣೆಯಲ್ಲಿ ಅಂತ. ಅದಾದ ನಂತರ BSY ಯಡಿಯೂರಪ್ಪನವರು ಸಮಾಧಾನ ಪಡಿಸಲಿಕ್ಕೆ ನೋಡ್ಕೊಂಡ್ರು, ಆದ್ರೂ ಕೂಡ ಆಗಲಿಲ್ಲ. ಯಾಕಂದ್ರೆ ಅಷ್ಟರಲ್ಲಿ BSY ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಮಾತಾಡ್ಬಿಟ್ಟಿದ್ರು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೋದಂತ ಸುದ್ದಿ. ಹಾಗಾಗಿ ಒಂದು ಇಲ್ಲಿ ಸನ್ನಿವೇಶ ಬರುತ್ತೆ. ನಿಖಿಲ್ ಕುಮಾರಸ್ವಾಮಿ JDS ಪಕ್ಷದ ಯುವ ನಾಯಕ, JDS ಪಕ್ಷದ ಅಸ್ತಿತ್ವದ ನಾಯಕ, JDS ಪಕ್ಷದ ಮುಂದಿನ JDS ಪಕ್ಷವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ನಾಯಕ, JDS ಪಕ್ಷದ ಜವಾಬ್ದಾರಿಯನ್ನು ಹೊತ್ತಂತ ನಾಯಕ ನಿಖಿಲ್ ಕುಮಾರಸ್ವಾಮಿ ಲೆಕ್ಕಾಚಾರ ಹೇಗಿದೆ? ಬಿಜೆಪಿಯಿಂದ ಮೈತ್ರಿಕೂಟದಿಂದ ಕೆಳಗಡೆ ಬಂದರೂ ಕೂಡ, ಅಂದ್ರೆ ಮೈತ್ರಿ ಏನು ಸಂಬಂಧ ಇದೆಯಲ್ಲ, ಈ ಸಂಬಂಧ ಬಿಜೆಪಿ ಕ್ಯಾನ್ಸಲ್ ಮಾಡಿಕೊಂಡ್ರು, ಅಥವಾ ಮೈತ್ರಿ ಬೇಡಪ್ಪ ನಿಮಗೆ ನೀವು ರಾಜಕೀಯ ಮಾಡ್ರಿ, ನಿಮಗೆ ನಾವು ರಾಜಕೀಯ ಮಾಡ್ತೀವಿ ಅಂತ ಅಂದ್ರೂ ಕೂಡ, ಆ ಟೈಮಿಂಗ್ನಲ್ಲಿ ಹೇಗೆ ರಾಜಕೀಯ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ಕೋಬೇಕು JDS ಪಕ್ಷದ ಒಂದು ವ್ಯವಸ್ಥೆಯನ್ನು ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಲೆಕ್ಕಾಚಾರದ ಪ್ರಕಾರ ಹೇಗೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ. ಅಂದ್ರೆ ಸುಮಾರು JDS ಪಕ್ಷದಿಂದ 2028ರಲ್ಲಿ 60 ಸೀಟ್ಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿಯ ಕನಸು. ಯಾಕಂದ್ರೆ ಹಿಂದೆ ಎಲ್ಲ ನಡೆದಿರ್ತಕ್ಕಂಥ ಎಲೆಕ್ಷನ್ಗಳು ಕುಮಾರಸ್ವಾಮಿಯ ನೇತೃತ್ವದಲ್ಲಿ ನಡೀತು. ಆದರೆ ನಾಳೆ ಬರುವಂತ 2028ರ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ನೇತೃತ್ವ ಇರುತ್ತೆ. ಅಂದ್ರೆ ಅವರ ನೇತೃತ್ವದಲ್ಲಿ ರಾಜಕಾರಣ ಆರಂಭ ಆಗುತ್ತೆ. JDS ಪಕ್ಷದ್ದು 60 ಸೀಟ್ ಗೆಲ್ಲಬೇಕನ್ನುವ ಕನಸು ಹೊತ್ತಿರುವ ನಿಖಿಲ್ ಕುಮಾರಸ್ವಾಮಿ, ಇನ್ನು 60 ಸೀಟ್ ಗೆಲ್ಲಿಕ್ಕೆ ಆಗತ್ತಾ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ಲೆಕ್ಕಾಚಾರ ತೆಗೆದಾಗ ಅಥವಾ ಊಹೆ ಮಾಡಿಕೊಂಡಾಗ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅದನ್ನ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತಾ ಇಲ್ಲ, ಗೆದ್ದೇ ಗೆಲ್ತೀನಿ ಅಂತ. ನೋಡಿ, ಗೆಲ್ಬೇಕು ಅಂತ ಅನ್ಕೊಂಡಿರೋನು ಗೆದ್ದೇ ಗೆಲ್ತೀನಿ ಅಂತಾನೆ ಹೇಳೋದು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವ ಇದೆ ಅಂತ ನಮ್ಮ ಲೆಕ್ಕಾಚಾರ, ಅಂದ್ರೆ ನಾವು ಅಂದುಕೊಳ್ಳುವಂತ ಸ್ಥಿತಿಗತಿನೋ ಅಥವಾ ಏನೋ ಒಂದು ವಿಚಾರ ಮಾಡಿ ನೋಡಿದಾಗ ಒಂದು 30-40 ಸೀಟ್ಗಳನ್ನ ಗೆದ್ರೆ ಬಹಳ ದೊಡ್ಡ ಜಯ JDS ಪಕ್ಷಕ್ಕೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 19 ಸೀಟ್ಗಳನ್ನ ಗೆಲ್ತಾ ಇದೆ, 20 ಸೀಟ್ಗಳನ್ನ ಗೆಲ್ತಾ ಇದೆ. ಮುಂಬರೇ ಕುಮಾರಸ್ವಾಮಿ ಅವರ ನೇತೃತ್ವಕ್ಕೆ ಹೋದ್ರೆ 18, 17, 16, 15ಕ್ಕೆ ಬಂದ್ಬಿಡುತ್ತೆ. ನೋಡಿ, ಒಂದು ಪಕ್ಷ ಅಂತೇಳಿ ಅದನ್ನ ಕನ್ಸಿಡರ್ ಮಾಡಕ್ಕೆ, ಒಂದು ಪಕ್ಷ ಅಂತ ಅದನ್ನ ಕರೀಲಿಕ್ಕೆ ನಿಧಾನ 30 ಸೀಟ್ ಆದ್ರೂ ಬೇಕು.
ಆದರೆ ಅದು 19 ಸೀಟಿಗೆ ಬಂದಿದೆ. ಇದು ಪಕ್ಷ ಅಂತ ಕ್ಯಾನ್ಸಲ್ ಆಗಿಬಿಡುತ್ತೆ. ಇದೊಂದು ಪಕ್ಷ ಅಂತ ಹೇಳಲಿಕ್ಕೆ ಕೂಡ, ಗುರುತಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. 30 ಸೀಟ್ ಆದರೂ ನಿಧಾನ ಬೇಕೇ ಬೇಕು, ಆವಾಗ ಅದೊಂದು ಪ್ರಾದೇಶಿಕ ಪಕ್ಷ ಆಗುತ್ತೆ. ಆದರೆ 19 ಸೀಟ್ ಬಂದರೂ ಕೂಡ ಅದೊಂದು ಪಕ್ಷ ಅಂತ ಇನ್ನೂ ಕೂಡ ಕರ್ನಾಟಕದಲ್ಲಿ ಯಾಕಿದೆ ಅಂದರೆ, ಅದೇ ಪಕ್ಷದಿಂದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ. ಸೊ ಹಾಗಾಗಿ ಪ್ರಧಾನಮಂತ್ರಿ ಆದ ಕಾರಣದಿಂದ ಆ ಪಕ್ಷವನ್ನು ಅಷ್ಟು ಬೇಗ ಡಿಸಾಲ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದು ಇನ್ನೂ ಉಳ್ಕೊಂಡಿದೆ. ಒಂದು ವೇಳೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿರಲಿಲ್ಲ ಅಂತ ಇಟ್ಕೊಳ್ಳಿ, ಇಷ್ಟರೊಟ್ಟಿಗೆ JDS ಪಕ್ಷವನ್ನು ಡಿಸಾಲ್ವ್ ಮಾಡಿರ್ತಿದ್ರು. ಅದು ಪಕ್ಷ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ, ಅದೊಂದು ಪ್ರಾದೇಶಿಕ ಪಕ್ಷ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಕಾರಣ ಅದು 19 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಒಂದು ಪಕ್ಷ ಅಂತ ಗುರುತಿಸ್ಕೊಳ್ಳೋಕ್ಕೆ 30 ಸೀಟ್ಗಳು ಬೇಕು. ಸೊ ಕರ್ನಾಟಕದಲ್ಲಿ ಹಾಗಾದ್ರೆ 5, 6, 8 ಈ ತರ ಬಂದ್ರೆ ಅದನ್ನ ಪಕ್ಷ ಅಂತ ಕರೆಯೋದಿಲ್ಲ, ಪಕ್ಷ ಅಂತ ಕರೀತಾರೆ. ಬಟ್ ಅದು ಪಕ್ಷಾಂತರ ರೂಪದಲ್ಲಿ ಇರೋದಿಲ್ಲ, ಅದು ಪಕ್ಷ ಅಂತ ಅನಿಸ್ಕೊಳ್ಳೋದಿಲ್ಲ. ಅದೊಂದು 5ರಿಂದ 6 ಜನ ಇರುವಂತ ಒಂದು ಗ್ರೂಪ್ ಅಂತನ್ನುವಾಗ, ಅಥವಾ MLAಗಳು ಕೂಡ್ಕೊಂಡಿರುವಂಥದ್ದು ಅನ್ನೋದು ಪಕ್ಷ ಅಂತ ಮಾತ್ರ ಅದನ್ನ ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ, ಅಥವಾ ಅದನ್ನ ಪಕ್ಷ ಅಂತ ಅಂದುಕೊಳ್ಳೋಕ್ಕೂ ಆಗಲ್ಲ. ಒಂದು 30 ಸೀಟ್ ಇದ್ದಾಗ ಅದನ್ನ ಒಂದು ಪ್ರಾದೇಶಿಕ ಪಕ್ಷ ಅಂತ ಅಥವಾ ಸ್ವಂತ ನಾಡಿನ ಪಕ್ಷ ಅಂತ ಕರಿಬಹುದು. ಸೊ ಈ ತರ ಮ್ಯಾಟ್ರ್ ಇದೆ. ನಿಖಿಲ್ ಕುಮಾರಸ್ವಾಮಿಯ ಇನ್ನೊಂದು ಹೆಜ್ಜೆ ಏನು, ಇದನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ. 60 ಸೀಟ್ ಗೆಲ್ಬೇಕನ್ನೋ ನಿಖಿಲ್ ಕುಮಾರಸ್ವಾಮಿಯ ಕನಸು ಇನ್ನೊಂದು ಕನಸಿದೆ. ಮೆಜಾರಿಟಿ ಆಗ್ಲಿಕ್ಕೆ ಬಿಡಬಾರ್ದು. ಬಿಜೆಪಿ ಆರ್ ಕಾಂಗ್ರೆಸ್, ಬಿಜೆಪಿ ಆರ್ ಕಾಂಗ್ರೆಸ್, ಕಾಂಗ್ರೆಸ್ ಆರ್ ಬಿಜೆಪಿ, ಮೆಜಾರಿಟಿ ಆಗ್ಲಿಕ್ಕೆ ಬಿಡಬಾರ್ದು. ಇದು ನಿಖಿಲ್ ಕುಮಾರಸ್ವಾಮಿಯ ಕನಸು. ಅಂದ್ರೆ 2028ರ ಚುನಾವಣೆಯಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷವನ್ನ, ಅಂದ್ರೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ, ಈ ಎರಡೂ ಪಕ್ಷಗಳನ್ನ ಮೆಜಾರಿಟಿ ಆಗ್ಲಿಕ್ಕೆ ಬಿಡಬಾರ್ದು. ಮೆಜಾರಿಟಿ ಸಂದರ್ಭದಲ್ಲಿ ಎರಡೂ ಪಕ್ಷಗಳು JDS ಪಕ್ಷದತ್ತ ಕೈ ಮಾಡಿ ಬರಬೇಕು. ಇದು ನಿಖಿಲ್ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ನನ್ನ ಒಂದು ಆಡಳಿತದಲ್ಲಿ ಅಥವಾ ನನ್ನ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂತಹ 2028ರ JDS ಚುನಾವಣೆಯಲ್ಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಎರಡೂ ಕೂಡ ಒಂದು ರೀತಿ ಮೆಜಾರಿಟಿಯಿಂದ ಬಹಳ ಅಂತರ ಇರಬೇಕು. ಆಗ JDS ಪಕ್ಷ ಅನಿವಾರ್ಯ ಮಾಡಬೇಕು, ಅಷ್ಟು ಪ್ರಚಾರ ನಾನು ಮಾಡಬೇಕು, ರಾಜ್ಯದೆಲ್ಲೆಡೆ ಪ್ರವಾಸ ಮಾಡಬೇಕು. 2027ರಿಂದ ಆರಂಭವಾದ ಅವರ ಪ್ರವಾಸ 2028 ಚುನಾವಣೆ ಮುಗಿಯುವವರೆಗೂ ನಿಲ್ಲೋದಿಲ್ಲ ಅಂತ ಒಂದು ಪ್ರವಾಸವನ್ನು ಹಮ್ಮಿಕೊಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಇದನ್ನು ನೋಡ್ತಾ ಇರಬೇಕಂತ, ಯಾಕಂದ್ರೆ ಅಷ್ಟು ಪ್ಲಾನಿಂಗ್ಸ್ ಅನ್ನ ಈಗಾಗಲೇ ಅವರು ಕಟ್ಟಿಟ್ಕೊಂಡಿದ್ದಾರೆ. ಅಂದ್ರೆ ಅವರ ಉದ್ದೇಶ ಏನು, ಈ ಕಡೆ ಭಾರತೀಯ ಜನತಾ ಪಾರ್ಟಿ ಕೂಡ ಮೆಜಾರಿಟಿ ಆಗಬಾರ್ದು, ಕಾಂಗ್ರೆಸ್ ಕೂಡ ಮೆಜಾರಿಟಿ ಆಗಲೇಬಾರ್ದು. ಮೆಜಾರಿಟಿ ಆಗಬಾರ್ದು ಅಂತ ಅಷ್ಟೇ ಅಲ್ಲ, ಮೆಜಾರಿಟಿ ಆಗಲಿಕ್ಕೆ ಅಂಕಿ ಸಂಖ್ಯೆಗಳು ಬಹಳ ಬಲವಾಗಿರಬೇಕು, ಅಂದ್ರೆ ಬಹಳ ಇರಬೇಕು. JDS ಇಲ್ಲದೆ ಅನಿವಾರ್ಯ ಅನ್ನುವ ಲಿಸ್ಟಿಗೆ ಬರಬೇಕು ಅನ್ನುವಂಥದ್ದು ಅವರ ಉದ್ದೇಶ, ಅವರ ಲೆಕ್ಕಾಚಾರ. ಅವರ ಲೆಕ್ಕಾಚಾರಗಳು ಹಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಹೀಗಿದೆ. ಇದು ಆಗತ್ತಾ, ಇದು ನಡೆಯತ್ತಾ ಅನ್ನುವಂಥ ಪ್ರಶ್ನೆಗಳು ಕೆಲವರಲ್ಲಿ ಮೂಡುತ್ತೆ. ಆದರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿ ಹೇಳ್ತೀನಿ. ನಿಖಿಲ್ ಕುಮಾರಸ್ವಾಮಿಯವರ ಮುಂದಾಳತ್ವದಲ್ಲಿ JDS ಪಕ್ಷ ಮುಂದಿನ 2028ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೆ. ಈಗ ಕೆಲವರು ಪ್ರಶ್ನೆ ಮಾಡಬಹುದು ಅಥವಾ ನೀವೇ ಅಂದುಕೊಳ್ಳಬಹುದು, ಯಾವ ರೀತಿ, ಅಲ್ಲ ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಎಲೆಕ್ಷನ್ ನಿಂತರು, ಅವರೇ ಆರಿಸ್ಕೊಂಡ್ಬಂದಿಲ್ಲ, ಇನ್ನು ಪಕ್ಷವನ್ನು ಹೇಗೆ ನಡೆಸ್ಕೊಂಡು ಹೋಗ್ತಾರೆ, ಪಕ್ಷವನ್ನು ಹೇಗೆ ಅವರ ಮುಂದಾಳತ್ವದಲ್ಲಿ ಪಕ್ಷ ಹೇಗೆ ಮಾಡ್ಬೋದು ಅಂತ. ಬಟ್ ರಾಜ್ಯದ ಯುವ ನಾಯಕ, ನಿಮಗೆ ಗೊತ್ತಿರಲಿ, ಯುವ ನಾಯಕ ಅಂತ ಬಂದಾಗ ಅಥವಾ ಯುವಕರು ಅಂತ ಬಂದಾಗ, ಒಂದು ಪಕ್ಷವನ್ನು ನಡೆಸ್ತಾ ಇದ್ದಾರೆ ಅಂತ ಬಂದಾಗ ಯುವಕರ ಬೆಂಬಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಥವಾ ಆ ಸರ್ಕಲ್ ಇರುತ್ತಲ್ಲ, ಯುವಕರ ಸರ್ಕಲ್. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಸುತ್ತಮುತ್ತ ಇರ್ತಕ್ಕಂಥ ಸರ್ಕಲ್ ಕೊಡುತ್ತೆ, ಎದ್ದೇಳುತ್ತೆ. ಆ ಟೈಮಿನಲ್ಲಿ ಸ್ವಲ್ಪ ಪುಷ್ ಆಗೋ ಸಾಧ್ಯತೆ ಇರುತ್ತೆ. ಈಗ ನೋಡಿ, ಯಾವುದೋ ಒಂದು ಉದಾಹರಣೆ ತಗೊಳ್ಳಿ, ಒಬ್ಬ ಬೈಕ್ ಮೇಲೆ ಹೋಗ್ತಾ ಇದ್ದಾನೆ ಒಂದು ದಾರಿಯಲ್ಲಿ. ಆತ ಬೈಕ್ ಮೇಲೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪೆಟ್ರೋಲ್ ಖಾಲಿ ಆಯಿತು. ಪೆಟ್ರೋಲ್ ಇನ್ನು ಅರ್ಧ ಕಿಲೋಮೀಟರ್ ಮೇಲಿದೆ, ಅದನ್ನು ತಳ್ಕೊಂಡು ಹೋಗ್ಬೇಕಲ್ವಾ ಗಾಡಿ. ಆ ಟೈಮಿಂಗ್ನಲ್ಲಿ ತಳ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆತ ವಯಸ್ಸಾಗಿರುವಂತಹ ವ್ಯಕ್ತಿ ಆಗಿದ್ರೆ ತುಂಬ ದಣಿವನ್ನ ಅನುಭವಿಸ್ಬೇಕಾಗ್ತದೆ, ತುಂಬ ದಣಿವನ್ನ ಲೆಕ್ಕಾಚಾರ ಹಾಕ್ಬೇಕಾಗ್ತದೆ, ತುಂಬ ದಣಿವನ್ನ ಆತ ತನ್ನ ಮನಸ್ಸಿನೊಳಗೆ ನೊಂದುಕೊಳ್ಬೇಕು. ಕಾರಣ ಅದಕ್ಕೆ ತಳ್ಳಕ್ಕಾಗಲ್ಲ. ಅದೇ ಇನ್ನು ಏಜ್ ಇರೋನಾಗಿದ್ರೆ ಪೆಟ್ರೋಲ್ ಆಯ್ತು ಅಂತ ಇಟ್ಕೊಳ್ಳಿ, ಆತ ಏನ್ ಮಾಡ್ತಾನಾಗ, ಆತನಿಗೆ ದಾರಿ ತುಂಬಾ ಇರುತ್ತೆ. ಯುವಕ ಆಗಿದ್ರೆ
ಯಾರಿಗೊಬ್ರಿಗೆ ಫ್ರೆಂಡ್ ಫೋನ್ ಹಚ್ಚಿ ಪೆಟ್ರೋಲ್ ಕೂಡ ಅಲ್ಲೇ ನಿಂತ ಜಾಗದಲ್ಲೇ ತರಿಸ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಇಲ್ಲ ಯಾರೋ 4 ಜನ ಫ್ರೆಂಡ್ಸ್ ಬಂದು ಆ ಗಾಡಿಗೆ ಹಗ್ಗ ಕಟ್ಟಿ ಅದನ್ನು ತಗೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಸೊ ಯುವಕ ಅಂತಂದಾಗ ಬೇರೆ ಆಗ್ತದೆ, ಏಜ್ಡ್ ಪೀಪಲ್ ಅಂದಾಗ ಬೇರೆ ಆಗ್ತದೆ. ಹಾಗೆ ಈ ಪಕ್ಷವನ್ನು ನಡೆಸ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಯ ಲೆಕ್ಕಾಚಾರಗಳು ಬೇರೆ ಆಗ್ತಾ ಹೋಗುತ್ತೆ. ಅಥವಾ ತನ್ನ ಟ್ಯಾಲೆಂಟ್ ಮುಖಾಂತರ ಬೇರೆ ರೀತಿ ಬೂಸ್ಟ್ ಮಾಡ್ಬೋದು JDS ಪಕ್ಷನ, ಹೇಳಕ್ಕಾಗಲ್ಲ. ಸೊ ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದ್ಬಿಡ್ತೀನಿ ಅಂತ ಅನ್ನಿಸ್ತು, ಬಹಳ ಕಷ್ಟ ಆಗ್ತದೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಸ್ವಂತ ಬಲದಲ್ಲಿ ತಂದ್ಬಿಡ್ತಾನೆ ನಿಖಿಲ್ ಕುಮಾರಸ್ವಾಮಿ ಅಂತ ಆ ಥರ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ಆಗೋ ಮಾತು ಅಲ್ಲ ಅಂತ ಅನ್ಸುತ್ತೆ. ಬಟ್ ಆಗ್ದೇನು ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಸೊ ಏನೂ ಹೇಳಕ್ಕಾಗಲ್ಲ. ಜನರ ಲೆಕ್ಕಾಚಾರ, ಜನರ ವೋಟಿಂಗ್ ಪವರ್, ಜನರ ಮತ, ಸೊ ಯಾರಿಗೆ ಏನು ಹೇಳೋಕ್ಕಾಗುತ್ತೆ. ಸೊ ಇಷ್ಟು ಮಾತ್ರ ಲೆಕ್ಕಾಚಾರ ನಿಖಿಲ್ ಕುಮಾರಸ್ವಾಮಿ ಅವರು ಹಾಕೊಂಡಿದ್ದಾರೆ. ಲೆಕ್ಕಾಚಾರವನ್ನ, ಗಣಿತವನ್ನ ಕೂಡಿಸ್ಕೊಂಡಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಒಟ್ಟಲ್ಲಿ JDS ಮತ್ತು ಭಾರತೀಯ ಜನತಾ ಪಾರ್ಟಿಯ ಮತ್ತೆ ಬಿರುಕು ಹುಟ್ಟಿ ಈ ರೀತಿಯ ಸ್ವಂತ ಬಲದ ಲೆಕ್ಕಾಚಾರವನ್ನ ಈಗ JDS ತನ್ನ ಸ್ವಂತ ಬಲದ ಲೆಕ್ಕಾಚಾರ, BJP ತನ್ನ ಸ್ವಂತತೆಯ ಒಂದು ಲೆಕ್ಕಾಚಾರವನ್ನು ಹಾಕೊಳ್ತಾ ಇದೆ. ನೋಡೋಣ ಏನಾಗುತ್ತೆ ಮುಂದಿನ ಒಂದು ವಿಚಾರಗಳಲ್ಲಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.